ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮದುವೆ ಇತ್ತು, ಮದುವೆ ಅಟೆಂಡ್ ಮಾಡಕ್ಕೋಸ್ಕರ ಬಂದಿದ್ದು. ಬಟ್ ಆದ್ರೆ ಏರ್ಪೋರ್ಟ್ ಬೀದರ್ ಹತ್ರ ಇತ್ತು. ಸೊ ಹಾಗಾಗಿ ಬೀದರ್ ಬಂದು ಇಲ್ಲಿಂದ ಜೀವನ. ಸರ್, ಈಗ ಅಶೋಕ್ ರಾಯ್ ಅವರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಭವನ್ ಭೂಮಿ ಪೂಜೆ ಸಂದರ್ಭದಲ್ಲಿ ಭೂಮಿ ಪೂಜೆಯನ್ನು ನೀವೇ ಮಾಡ್ತಾ ಇದ್ರಿ, ಇನ್ನು 6 ತಿಂಗಳಲ್ಲಿ ನೀವೇ ಇದನ್ನ ಸಿಎಂ ಆಗಿ ಇದು ಲೋಕಾರ್ಪಣೆ ಮಾಡಿದ್ರಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ ಸರ್? ಈಗಾಗ್ಲೇ ಹೇಳಿದೀನಲ್ಲ, ಅದಕ್ಕೆ ಯಾರೇ ಸಿಎಂ ಯಾರಾಗ್ಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಅಕಸ್ಮಾತ್ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ. ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವರು ಏನು ಹೇಳಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವ್ದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ. ಸರ್, ಈಗ ನಿನ್ನೆ ತಾವು ಟೋಟಲ್ 5 ವರ್ಷ ನಮ್ಮ ತಂದೆಯವರೇ ಸಿದ್ದರಾಮಯ್ಯ ಅವರೇ ರಾಜ್ಯದ 5 ವರ್ಷ ಅವ್ರು ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ಅವ್ರಿಗೆ ಮುಂದುವರಿತಾರೆ. ಸರಿ, ಡಿ ಕೆ ಅವರು ನಿಮ್ ಹೇಳಿಕೆ ಕೌಂಟರ್ ಕೊಟ್ಟರು. ಯತೀಂದ್ರ ಅವ್ರೇನ್ ಹೈಕಮಾಂಡ್ ಇದ್ದಾರ, ಅವ್ರು ಏನ್ ಹೇಳ್ತಾರೆ ಸರ್? ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ. ಅವ್ರು ಹೇಳೋದು ಸರಿಯಾಗಿ. ಸರಿ, ಸಿದ್ದರಾಮಯ್ಯ ಅವ್ರದ್ದು ಅವ್ರದೇ ಆದಂತ ಒಂದು ವ್ಯಕ್ತಿತ್ವ, ಕ್ಲೀನ್ ಇಮೇಜ್, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಯಾರು ನೋಡಿಲ್ಲ, ಎಲ್ಲ ಶಾಸಕರು ಅವ್ರ ಬೆಂಬಲ ಇದೆ ಸರ್. ಅಂದ್ರೆ ನಿಮ್ದು ಈಗ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ, ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಇರ್ತಾರ ಅಂತ ಯಾವ ರೀತಿ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಎಲ್ಲ ನೀವು ಸೇರಿದ್ರೆ ಶಾಸಕರು? ಈಗಾಗ್ಲೇ ಹೇಳಿದ್ನಲ್ಲ, ಈಗ ಹೈಕಮಾಂಡ್ ಅವ್ರೇನ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಸೊ ಹಾಗಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ಹೌದು, ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡೋದೇ ಸರಿ. ಯಾಕಂದ್ರೆ EVM ಬಂದಾಗಿದ್ದಾನು ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಬಹಳಷ್ಟು ಅನುಮಾನಗಳಿದೆ. ಬಹಳಷ್ಟು ಜನ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟೊಂದೆಲ್ಲ ಅನುಮಾನ ಇದ್ದಾಗ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಸರ್, ಈಗ ಪದೇ ಕುರ್ಜಿ ವಿಚಾರ, ನಾಯಕತ್ವ ವಿಚಾರ, ಕುರ್ಜಿ ವಿಚಾರ ಚರ್ಚೆ ಆಗ್ತಾ ಇದೆ ಸರ್. ಎಲ್ಲಾ ಪಕ್ಷಗಳಲ್ಲೂ ಕೂಡ ಇರುತ್ತೆ. ಎಲ್ಲಾ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಬಯಸೋರು ಬೇಕಾದಷ್ಟು ಜನ ಇರ್ತಾರೆ. ಮತ್ತೆ ಆ ಸ್ಥಾನಕ್ಕೆ ಅರ್ಹರು ಬಹಳ ಜನ ಇರ್ತಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾನೆ ಇರ್ತಾರೆ. ಸೊ ಅದೆಲ್ಲಾ ಪಕ್ಷಗಳಲ್ಲೂ ಇರೋದು, ಎಲ್ಲಾ ಸರ್ಕಾರಗಳಲ್ಲೂ. ನಮ್ಮ ಪಕ್ಷ ಏನ್ ಅದರಿಂದ ಹೊರತಾಗಿಲ್ಲ. ಹೈಕಮಾಂಡ್ ಅವರೇ ಕೇಳ್ಬೇಕು. ಬಟ್ ಹೈಕಮಾಂಡ್ ಅವರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.